ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಬಂದು ಒಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಷ್ಟೇ. ಸೊ ಇದು ನಮ್ಮ ಅತ್ತೆ ಮನೆಗೆ ಹೋದಾಗ ಒಂದು ಯಾವಾಗಲೂ ಅಷ್ಟೇ ಅಲ್ಲೊಂದು ರಂಗಮಂದಿರ ಥರ ಇದೆ. ಅಲ್ಲಿ ಯಾವಾಗಲೂ ಈ ಥರ ಏನಾದರೂ ಆಗ್ತಾನೆ ಇರ್ತಾರೆ. ಸೊ ಇದು ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂಟಾಗಿತ್ತು ಅಂದರೆ ಗಣೇಶ ಇರೋ ಥರ ದೀಪ. ಅವರು 350 ಏನೋ ಹೇಳಿದ್ರು, ಎಷ್ಟೇ ಕೇಳಿದ್ರು 50 ರೂಪೀಸು ಕಡಿಮೆ ಮಾಡೋಲ್ಲ ಅಂತ ಹೇಳಿದ್ರು. ಸೊ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಅಂಕಲ್ ಬರ್ಡೇ ಇತ್ತು. ನಾನು ಲಿಪ್ಸ್ಟಿಕ್ಸ್ ಎಲ್ಲ ಏನು ತೊಗೊಂಡೋಗೋದನ್ನ ಮರ್ತೋಗ್ಬಿಟ್ಟಿದ್ದೆ. ಸೊ ಇದು ನಿಮ್ಗೆ ಇನ್ಸ್ಟಂಟಾಗಿ ಬ್ಲಿಂಕಿಟ್, ಝೆಪ್ಟೋ ಎಲ್ಲದರಲ್ಲೂ ಸಿಗುತ್ತೆ ಬ್ಲೂ ಹೆವೆನ್ ಲಿಪ್ಸ್ಟಿಕ್ಸ್. ಆ್ಯಂಡ್ ಸಖತ್ತಾಗಿದೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಒಂದು 6 ಅವರ್ಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಶೇಡ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ನಿಮ್ಗೇನಾದರೂ ಬೇಕು ಅಂತ ಅಂದರೆ ನಾನು ಲಿಂಕನ್ನ ಶೇರ್ ಮಾಡ್ತೀನಿ. ಅದು ನಿಮಗೆ ಲಿಂಕ್ ಏನಾದ್ರು ಡೈರೆಕ್ಟ್ DMಸ್ಗೆ ಬರಬೇಕು ಅಂತ ಅಂದರೆ ಪ್ರಿಯಾ ಕೂಡ ಅವಳು ಇನ್ಸ್ಟಾಗ್ರಾಮಲ್ಲಿ ಇದ್ರ ಶೇಡ್ಸ್ ಎಲ್ಲನೂ ಕೂಡ ತೋರಿಸಿದಾಳೆ, ಯಾವ್ಯಾವ ಥರ ಶೇಡ್ಸ್ ಇದೆ ಅಂತ. ಪ್ರಿಯಾ ಗೌಡ ಅಂತ ಇನ್ಸ್ಟಾಗ್ರಾಮಲ್ಲಿ ಇದೆ, ಅವಳ ಪೇಜಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಡೇ ಅಂಕಲ್ ಬರ್ಡೇ ಇತ್ತು. ಅಂಕಲ್ ಬರ್ಡೇಗೆ ಅಂತ ನಾವು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಆಮೇಲೆ ಊರಿಗೆ ಹೋಗೋಣ ಅಂದ್ಕೊಂಡ್ವಿ. ಸರಿ ಬೇಡ ಅಂದ್ಬಿಟ್ಟು ಹತ್ರನೇ ಎಲ್ಲಾದರೂ ಹೋಗೋಣ ಅಂತ ಲೇಟ್ ಆಗೋಯ್ತು. ಸೊ ಹತ್ರನೇ ಎಲ್ಲಾದರೂ ಹೋಗಿ ಬರೋ ಥರ ಹೋಗೋಣ ಅಂದ್ಬಿಟ್ಟು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಾವು ಹೋಗ್ತಿರ್ತೀವಿ ಅಲ್ಲಿಗೂ ಅಷ್ಟೇ, ರೆಗ್ಯುಲರಾಗಿ ಹೋಗ್ತಿರ್ತೀವಿ ಅವಾಗವಾಗ. ಸೊ ಆಂಟಿ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳ್ತಿದ್ರು. ಸೊ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಏನಂದರೆ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಲ್ಲಿ, ಏನಾದ್ರು ಗೊತ್ತಿಲ್ದಲೆ ಕೇಳ್ದಲೆ ಮಾಡ್ದಲೆ ತೊಗೊಂಡ್ಬಿಟ್ರೆ ಅಂದರೆ, ನೀವು ಅಲ್ಲಿ ಏನು ನೋಡ್ತಿದ್ದಾರೆ ಸ್ಯಾರಿಗೆ 750 ತೊಗೊಂಡಿದ್ದಾರೆ. ಆ ಸ್ಯಾರಿಗೆ 750 ಇಲ್ಲ 650ನೋ, ನನಗೆ ಅಷ್ಟು ನೆನಪಿಲ್ಲ. ಒಟ್ನಲ್ಲಿ 650ನೋ 750ನೋ ತೊಗೊಂಡಿದ್ದು. ಜಸ್ಟ್ ನೀವು ಇಲ್ಲೇ ಏನಾದರೂ ತೊಗೊಂಡ್ರೆ ಅದನ್ನು ಹೋಗ್ತಾನೆ ಏನಾದರೂ ಅಂಗಡಿಯಲ್ಲಿ ಶಾಪ್ಸಲ್ಲಿ ಯಾವುದೇ ಶಾಪ್ಸಲ್ಲಿ ಕೇಳಿದ್ರು ಒಂದು 350-400 ಇರುತ್ತೆ ಅಷ್ಟೇ. ನಾವು ಅಲ್ಲೇ ಹೋಗಿ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡು ತೊಗೊಂಡ್ವಿ. ಆ್ಯಂಡ್ ರೇಟ್ ಕೂಡ ನಾವು ಕೇಳಿ ತೊಗೊಳ್ಳಿಲ್ಲ. ಸೊ ಫಸ್ಟ್ ಮಿಸ್ಟೇಕ್ ಅದು ನಮ್ಮದೇ. ಅರ್ಜೆಂಟ್ ಇತ್ತಲ್ಲ, ಸ್ವಲ್ಪ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ, ಯಾಕಂದರೆ ಮಧ್ಯಾಹ್ನ ಹೋಗಿದ್ದು ನಾವು. ಸೊ ತೊಗೊಂಡ್ರೆ ಅವ್ರು ಅಷ್ಟು ಬಂದ ಮೇಲೆ ಎಷ್ಟಾಯಿತು ಅಂತೆಲ್ಲ ಕೇಳಿದ್ರೆ ಸೀರೆಗೇ 750ನೋ 650ನೋ ಅಂತ ಹೇಳ್ತಿದ್ದಾರೆ. ₹1 ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ತೊಗೊಂಡೋಗಿದ್ದೀವಿ, ಆಲ್ರೆಡಿ ಪೂಜೆ ಎಲ್ಲ ಆಗಿದೆ, ಕೊಟ್ಟು ಬಂದಿದ್ದೀವಿ. ಅವ್ರ ಹತ್ರ ಏನೂ ಅದಾಗ ಮಾಡೋಕ್ಕಾಗಲ್ಲ. ಸೊ ಯಾರಾದರೂ ಹೋಗೋರು ಅಲ್ಲಿ ನೋಡಿ ಫಸ್ಟು ಕೇಳಿಬಿಟ್ಟು ಆಮೇಲೆ ತೊಗೊಳ್ಳಿ. ಇಲ್ಲಾಂದರೆ ನೀವು ಇಲ್ಲಿಂದನೇ ತೊಗೊಂಡೋಗೋದು ತುಂಬಾ ಒಳ್ಳೆಯದು. ಸೊ ನಾವು ಅಕ್ಕಿ ಎಲ್ಲ ಬೇಕಾಗಿರೋದೆಲ್ಲ ಇಲ್ಲಿಂದ ತೊಗೊಂಡಿದ್ವಿ. ಸೊ ಹಣ್ಣು ಕಾಯಿ ಸೀರೆ ಎಲ್ಲ ಅಲ್ಲೇ ತೊಗೊಳೋಣ ಅಂತ ಹೋದರೆ ಈ ಥರ ಸ್ಕ್ಯಾಮ್ ಮಾಡಿದ್ರು. ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಂಗೆ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಸಂಜೆ ಅಂಕಲ್ದು ಸ್ವಲ್ಪ ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ, ಸ್ಮಾಲ್ ಸೆಲೆಬ್ರೇಷನ್ ಥರ ಮನೇಲೇ ಮಾಡಿದ್ದು. ಆ್ಯಂಡ್ ನಾನು ಆ ಕ್ಲಿಪ್ಪಿಂಗ್ನ ಹಾಕಿಲ್ಲ, ನಾನು ಅದರಲ್ಲಿ ಹೆಂಗಿದ್ದೀನಿ ಅಂತ ಅಂದರೆ, ಸೊ ಅದಕ್ಕೆ ಆ ಕ್ಲಿಪ್ಪಿಂಗ್ನ ತೆಗೆದುಬಿಟ್ಟಿದ್ದೀನಿ. ನೋಡಿ, ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಪ್ರಿಯಂದು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬನ್ನಿ ಕಡೆ ಈ ಕಡೆ ಕರ್ಕೊಂಬರ್ರಿ, ಅಲ್ಲ ಇದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರದು. ಹಿಂದೆ ಮುಖ ಇತ್ತು, ನೀನು ಮುಖ ಹಿಂದಕ್ಕೆ ಇಟ್ಕೊಡಿ ಅಂತ. ಹ್ಯಾಪಿ ಬರ್ಡೇ. ಫುಲ್ ಮುಗಿಲಿ. ನವ್ಯ ಪೂರಿ ಜಗನ್ನಾಥಕ್ಕೆ ಹೋಗಿತ್ತು. ಪ್ರಿಯಾ ಕೇಳಿದ್ದು ಪ್ರಸಾದ ಮತ್ತು ಫೋಟೋ ಫ್ರೇಮ್ ನಾನು ಕೇಳಿದ್ದೆ, ಬರೀ ಜಗನ್ನಾಥ್. ಸೊ ಸಖತ್ತಾಗಿದೆ. ಇದೆಷ್ಟೋ ದಿನದಿಂದ ಅನ್ಕೋತಿದ್ದೆ, ಜೆಪ್ಟೋಲ್ ಹೊಸ್ದಾಗಿ ಬಂದಿರೋದು OB ಆ್ಯಂಡ್ GOB ಅಂತ. ಎಷ್ಟೊಂದು ಫ್ಲೇವರ್ಸ್ ಬರುತ್ತೆ ಇದು.
ಸೊ ಸಖತ್ತಾಗಿದೆ, ಬಟ್ ಚಿಕ್ಕದು, ಇದಕ್ಕೆ MRP ಒಂದು 250 ಇದೆ. ಸತಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಒಂದ್ಸತಿ. ಎಷ್ಟೊಂದು ಫ್ಲೇವರ್ಸ್ ಇದೆ, ರೆಡ್ ವೆಲ್ವೆಟ್ಟು ಮತ್ತು ಇನ್ನೂ ತುಂಬ ಫ್ಲೇವರ್ಸ್ ಇತ್ತು. ನಾನು ಚಾಕ್ಲೇಟ್ ತೊಗೊಂಡೆ, ಚೆನ್ನಾಗಿದೆ, ನೈಸ್. ಒಂದ್ಸತಿ ಟ್ರೈ ಮಾಡ್ಬೋದು. ಏನು ಹಾಕಿಲ್ಲ, ಇನ್ನೊಂದು ಥರ ಮಸಾಲೆನೇ ಇಲ್ಲ, ಪಾನಿಪುರಿನೇ. $8.99 ಬರ್ತಿಲ್ಲ. ಈ ಕಡೆ ಬಾ. ಸೊ ಇದು ಬಂದು ಜಸ್ಟ್ ಯಾವ್ದಾದ್ರು ಒಂದು ಬ್ಲಾಗಲ್ಲಿ ಮಧ್ಯೆ ಬರುತ್ತೆ ನನಗೆ. ಇವತ್ತು ಬಂದು ಮಂಡೇ 29th. ಸೊ ಇನ್ನೊಂದು ದಿನ ಹೋದರೆ ನನ್ನ ಮಗನ ಬರ್ಡೇ ಬರುತ್ತೆ. ಸೊ 1 year ಹೆಂಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲ ತುಂಬ ಗಾಡ್ 1 yeaರಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್. ಅವನು ನಿದ್ದೆ ಮಾಡದೇ ಇರೋದಾಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದು ತುಂಬ ಕಷ್ಟ. ಸೊ ಬರ್ಡೇಗೂ ಸ್ವಲ್ಪ ಪ್ರಿಪ್ರೇಷನ್ಸ್ ಆಗ್ತಿದೆ. ಬೆಳಗಿನ ಪೂಜೆ ಎಲ್ಲ ಆಯಿತು. ಇವತ್ತು ಬಂದು ಹುಣ್ಣಿಮೆ ಇತ್ತು ಆ್ಯಂಡ್ ಅದು ಒಳ್ಳೆ ದಿನ. ಜಗನ್ನಾಥದ ಇವತ್ತಿಂದ ಸನಯಾತ್ರ ಅಂತ ಮಾಡ್ತಾರೆ, ಸೊ ಅದು ಕೂಡ ನಡೀತಾ ಇದೆ. ಸೊ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಗಿ ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬಂದಿದ್ದಾಯಿತು, ಎಲ್ಲನೂ ಆಯಿತು. ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಗಂಡು ಮಕ್ಳಿಗೆ ಬಟ್ಟೆ ಉಟ್ಕೊಂಡು ತುಂಬ ಕಷ್ಟ. ಆ್ಯಂಡ್ ನಿಮ್ಗೇನಾದರೂ ಗಂಡು ಮಕ್ಳಿಗೆ ಬಟ್ಟೆ ಝೂಡಿಯೋ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ನೋರು, ಸೊ ನನಗಂತೂ ಝೂಡಿಯೋಲ್ಲಿ ತುಂಬ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಅದರಲ್ಲಿ ಎಲ್ಲದರಲ್ಲೂ ಚೆನ್ನಾಗಿರಲ್ಲ, ಒಂದೊಂದು ಕಡೆ ಪರ್ಟಿಕ್ಯುಲರ್ ಕಡೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ RR ನಗರಲ್ಲಿ ನಾವು ಯಾವತ್ತೋ ಒಂದಿನ ಹೋಗ್ಬೇಕಾದ್ರೆ ಸುಮ್ಮನೆ ಅಲ್ಲೊಂದು ಝೂಡಿಯೋ ಓಪನ್ ಆಗಿದೆ ನೋಡೋಣ ಅಂತ ಹೋಗಿದ್ದು. ಬಟ್ ಮೆನ್ಸ್ಗೆ, ಎಕ್ಸ್ಪೆಷಲಿ ಮೆನ್ಸ್ಗೆ ಮತ್ತು ಮಕ್ಕಳಿಗೆ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಹೋಗಿ ಚೆಕ್ ಮಾಡಿ ಒಂದ್ಸತಿ. RR ನಗರಲ್ಲಿರುವಂಥ ಝೂಡಿಯೋ. ಅದು ಎಲ್ಲಿ ಬರುತ್ತೆ ಅಂತ ಅಂದರೆ ನಿಮಗೆ ನಿಯರ್ ಹೇಳಬೇಕು ಅಂದರೆ, ನಾನು ಪಿನ್ ಮಾಡ್ತೀನಿ ನಿಮಗೆ ಅಡ್ರೆಸ್ನ, ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಸರಿ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಇವತ್ತು ಯಾವ್ಯಾವೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಏನು ಅಂತ ನೋಡಿ. ಎಸ್ 1ನೇ ತಾರೀಕು ನನ್ನ ಮಗನ ಬರ್ಡೇ. ಅವತ್ತು ಒಂದು ಪೀಸ್ ರಿವೀಲ್ ಮಾಡ್ತೀವಿ. ಆ್ಯಂಡ್ ಎಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದು ಬುಕ್ ಕೂಡ ಆಗಿತ್ತು, ಎಲ್ಲ ರೆಸಾರ್ಟ್ ಎಲ್ಲ. ಎಲ್ಲಿ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ನೋಡಿ. ಬಟ್ ಆ ಡೇಟ್ಸಿಗೆ ಬೇಡ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಕೊಂಡ್ವಿ. ಬಿಕಾಸ್ ಪವನ್ನು ನಾವೇನಂದರೆ ಲಾಸ್ಟ್ ಮಂತ್ ಇನ್ನು ನಾಮಕರಣ ಎಲ್ಲ ಮುಗಿದಿತ್ತು. ಸ್ವಲ್ಪ ಸೌಂಡ್ ಇದೆ, ಎದುರುಗಡೆ ಮನೆ ಕಟ್ತಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ವೀಡಿಯೋ ಮಾಡೋಕ್ಕೆ ಸಿಗೋದೆ ನನ್ನ ಮಗ ಮಲ್ಕೊಂಡ್ಮೇಲೆ. ಅವ್ರು ಸೌಂಡ್ ಮಾಡ್ತಾನೇ ಇದ್ದಾರೆ, ನಾನು ನಿಲ್ಲಿಸ್ತಾರೆ ಅಂದ್ಕೊಂಡೆ, ಅವ್ರು ಮಾಡ್ತಾನೇ ಇದ್ದಾರೆ. ಸೊ ಅದನ್ನು ಇಗ್ನೋರ್ ಮಾಡಿ. ಏನು ಹೇಳ್ತಾ ಇದೆ, ಎಸ್. ಸೊ ಪವನ್ನು ಮನೇಲಿ ಸೆಲೆಬ್ರೇಟ್ ಮಾಡೋಣ ನಾವೇನೇ ಅಂತ ಹೇಳಿದ್ರು. ಬಿಕಾಸ್ ನಾವು ಲಾಸ್ಟ್ ಮಂತ್ ಇನ್ನು 3rd
ಒಂದು ನಾಮಕರಣ ಮುಗೀತು. ಸೊ ಬರ್ಡೇ ಏನು ಮಾಡೋದು ಬೇಡ, ಅದೇ ಬದಲು ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ರೆಸಾರ್ಟ್ ಎಲ್ಲ. ಬಟ್ ಅದನ್ನು ಡೇಟ್ ಮುಂದಕ್ಕೆ ಹಾಕ್ಸ್ಕೊಂಡ್ವಿ. ಮನೇಲೆ ನಾವೇ ಮಾತ್ರ ಅಂಕಲ್ ಆಂಟಿ ಅಮ್ಮ ತಂಗಿ ನಾವು ಮಾತ್ರ ಸೇರಿ ಸಿಂಪಲಾಗಿ ಡೆಕೋರ್ ಮಾಡಿಸಿ ಮಾಡೋಣ, ಫಸ್ಟ್ ಬರ್ಡೇ ಅಲ್ವಾ ಅವನಿಗೂ ನೆನಪಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ ಝೂಡಿಯೋದಲ್ಲೇ ಶಾಪಿಂಗ್ ಮಾಡೋದು. ಝೂಡಿಯೋ ಇಲ್ಲ ಟ್ರೆಂಡ್ಸ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ. ಬಟ್ ಇದೇ ಅಂಗಡಿ ಬೇಕು, ಇದೇ ಥರ ಬೇಕು, ಆಮೇಲೇನು ಬ್ರ್ಯಾಂಡೆಡೇ ಬೇಕು ಆ ಥರ ಎಲ್ಲ ಎಂತ ಇಲ್ಲ. ಕಲೆಕ್ಷನ್ಸ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೊಳ್ಳೋದಷ್ಟೇ. ನಾನು ಪ್ರಿಫರ್ ಮಾಡೋದು ಜಾಸ್ತಿ ಝೂಡಿಯೋನೇ ಹುಡುಗರಿಗೆ. ನನಗಂದರೆ ನನಗೆ ಸಿಗುತ್ತೆ ಅಲ್ಲಿ ತೊಗೊಳ್ಳೋದಷ್ಟೇ. ಸೊ ಫಸ್ಟು ಒಂದು ವೈಪ್ಸ್ ತೊಗೊಂಡೆ, ಕುಕುಂಬರ್ ವೈಪ್ಸು. ಒಳ್ಳೆ ಸೌಂಡ್ ಜಾಸ್ತಿನೇ ಇರ್ತದೆ. ಆ್ಯಂಡ್ ಇದು ಬಂದು ನಮ್ಮ ಮನೆ ಹತ್ರನೇ ಒಂದು ಕೊರಿಯರ್ ಶಾಪ್ ಇದೆ ಮಕ್ಕಳು. ಪ್ರಿಯಾ ಅಲ್ಲಿ ನೋಡಿದ್ಲು, ಸೊ ಅಲ್ಲಿ ತೊಗೊಂಡಿದ್ದು. ಮಕ್ಕಳನ್ನೇ ಬಟ್ಟೆನೇ ತುಂಬ ಕಾಸ್ಟ್ಲಿ ನಿಜವಾಗ್ಲೂ. ಇದು ಒಂದು ತೊಗೊಂಡೆ ಉಡ್ಡಿ ಥರ, 350 ರುಪೀಸ್ ಇದು. ಆ್ಯಂಡ್ ಪ್ಯಾಂಟ್ ನೋಡಿ ಇದಕ್ಕೆ 600 ರುಪೀಸ್. ದೊಡ್ಡವ್ರಿಗೆ ಬಂದುಬಿಡುತ್ತೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಬರ್ಡೇಗೆ ಚೆನ್ನಾಗಿರೋದು ತೊಗೊಬೇಕು ಅಂತ ಹುಡುಕಿ ಸಾಕಾಯಿತು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿದ್ದು ಅಂದರೆ ಬರ್ಡೇ ಏನಾದ್ರು ನಾವು ಸೆಲೆಬ್ರೇಟ್ ಮಾಡಿದ್ರೆ ಈ ಲಯನ್ ಬರುತ್ತಲ್ಲ ಬ್ಲೇಸರಲ್ಲಿ, ಸೊ ಆ ಥರ ಹಾಕ್ಸ್ಬೇಕಂತ ಆಸೆ ಇತ್ತು. ಬಟ್ ಮನೆಯಲ್ಲೇ ಮಾಡೋದ್ರಿಂದ ಅದೆಲ್ಲ ಅವ್ನು ಹಾಕ್ಸ್ಕೊಳ್ಳೋದು ಇಲ್ಲ. ನಾವು ನಾಮಕರಣದಲ್ಲೇ ನೋಡಿಬಿಟ್ವಿ, ನಿಜವಾಗ್ಲೂ ಆಗಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಇರಲಿ ಅಂತ ತೊಗೊಂಡಿರೋದು. ಪವನು ಸ್ವಲ್ಪ ತೊಗೊಂಡ್ರು. ಇದೊಂದು ಶಾರ್ಟ್ಸು, ಇದು ಪ್ರೈಸ್ ಬಂದು 249 ರುಪೀಸ್. ಚೆನ್ನಾಗಿದೆ. ಒಂದಿಬ್ರು ಒಂದೇ ಟ್ವಿನ್ನಿಂಗ್ ಥರ ಮಾಡಬೇಕು ಪವನ್ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದು. ಇದು ಬಂದು ಬ್ಲೂ ಕಲರ್ ಚೆನ್ನಾಗಿತ್ತು, ನಾವು ನೋಡಿದ ತಕ್ಷಣ ಇಷ್ಟ ಆಯಿತು. ಪವನ್ಗೂ ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ಇದೊಂದು ಶರ್ಟ್ ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದು 599 ರುಪೀಸ್. ಆ್ಯಂಡ್ ಅವ್ನ ಮಗಂದಕ್ಕೆ ಮನಸ್ಸಾಗ್ತಿತ್ತು ಅಂದ್ಬಿಟ್ಟು ಅಲ್ಲೊಂದು ಪ್ಯಾಂಟ್ ತೊಗೊಂಡ್ರು. ಇದ್ರದ್ದು ನನಗೇನೋ ಪ್ರೈಸ್ ಅಷ್ಟು ವರ್ತಲ್ಲ ಅನ್ನಿಸ್ತು ನಿಜವಾಗ್ಲೂ. 699 ರುಪೀಸ್. ಕ್ಲಾತ್ ಎಲ್ಲ ಚೆನ್ನಾಗಿದೆ, ಬಟ್ ಆದರೂ ಅಷ್ಟೊಂದ ಅಂತ ಅನ್ನಿಸ್ತು. ಇದೊಂದು ತೊಗೊಂಡ್ರು. ಇದು 699 ರುಪೀಸ್. ಅವನಿಗೆ ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ ನನ್ನ ಮಗನಿಗೆ. ಸೊ ಅದಕ್ಕೆ ಇಬ್ಬರು ಒಂದು ಟ್ವಿನ್ನಿಂಗ್ ಮಾಡೋಣ ಅಂದ್ಬಿಟ್ಟು ತೊಗೊಂಡ್ರು. ಇದು ಒಂದು ಟಿ ಶರ್ಟ್ ಬ್ಲ್ಯಾಕ್ ಕಲರ್. ಇದ್ರ ಪ್ರೈಸ್ ಬಂದು 399. ಆ್ಯಂಡ್ ನನ್ನ ಮಗನಿಗೆ ಶರ್ಟ್ಸ್ ಎಲ್ಲ ಇನ್ನೂ ಒಂದಷ್ಟು ಶರ್ಟ್ಸ್ ಇಟ್ಕೊಂಡಿದ್ರು ಪವನು, ತಗೋ ಅಂತ. ಮಕ್ಕಳು ಬಟ್ಟೆಗಳು ಏನಂದರೆ ಸ್ವಲ್ಪ ದೊಡ್ಡದು ತೊಗೋಬೇಕು. ಇನ್ನೊಂದು ನಾವು ಮರ್ತೋಗ್ಬಿಟ್ಟಿರ್ತೀವ ತೊಗೊಂಡು ಬಂದು, ಅದು ಸೈಜ್ಗಳೇ ಆಗಲ್ಲ, ಆಮೇಲೆ ಚಿಕ್ಕದಾಗೋಗುತ್ತೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ತೊಗೊಳ್ಳಿಲ್ಲ. ಇದು 3 ಶರ್ಟ್ನ ತೊಗೊಂಡು ಬಂದೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಅವನಿಗೆ ಶರ್ಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಹೇಳಿದ್ದಾರೆ ನಂಗೆ ಅವ್ನಿಗೆ ಶರ್ಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಂಗೆ ಎಲ್ಲಿಂದ ತರ್ತೀಯ, ಕಲೆಕ್ಷನ್ಸು ಚೆನ್ನಾಗಿ ಹುಡುಕ್ತೀಯ ಅಂತ. ಸೊ ನೋಡಿ ಝೂಡಿಯೋಲ್ಲೇ ತೊಗೊಳ್ಳೋದಷ್ಟೇ. 299 ರುಪೀಸ್ ಇದೊಂದು ಶರ್ಟು. ಇದೊಂದು ಕಾರ್ಡ್ ಸೆಟ್ ಪವನ್ ತುಂಬ ಇಷ್ಟ ಆಯಿತು. ಇದು ಬಂದು 499, 500 ರುಪೀಸ್. ನೋಡಿ ಸೆಟ್ ಬರುತ್ತೆ. ಇದೊಂದು ಶಾರ್ಟ್ಸು ಮತ್ತು ಇದೊಂದು ಶರ್ಟ್. ಸಖತ್ತಾಗಿದೆ ಇದು ಕಲರು. ಪ್ರಿಯಾ ಏನೋ ಟ್ವಿನ್ನಿಂಗ್ ಮಾಡ್ತಾಳಂತೆ, ಅವಳ ಹತ್ರ ಸೇಮ್ ಇದೆ ಅಂತಿದ್ಲು. ಆ್ಯಂಡ್ ಇದು ನನಗೆ ಸಖತ್ ಇಷ್ಟ ಆಯಿತು, ನನ್ನ ಫೇವ್ರೆಟ್. ಇದು ಅಷ್ಟೇ 299. ಎಲ್ಲ 1 ವರ್ಷದಿಂದ 1.5 ವರ್ಷದೊಳಗೆ ತೊಗೊಂಡಿದ್ದು. ಕ್ಲಾತು ಅಷ್ಟೇ ತುಂಬ ಸಾಫ್ಟಾಗಿದೆ. ಸೊ ಅಷ್ಟೇ ಝೂಡಿಯೋ ಶಾಪಿಂಗ್ ಇಷ್ಟೇ. ಇನ್ನೊಂದು ವಿಡಿಯೋ ಇದೆ, ಅದೊಂದು ವಿಡಿಯೋ ಮುಗಿಸ್ಬಿಟ್ಟು ನೆಕ್ಸ್ಟು ಬರ್ಡೇ ವ್ಲಾಗ್ಸ್, ಇನ್ನೊಂದು ಕಮ್ಮಿ ವ್ಲಾಗ್ಸ್, ತುಂಬ ಚೆನ್ನಾಗಿರೋದು ವ್ಲಾಗ್ಸ್ ಎಲ್ಲ ಬರುತ್ತೆ. ವೆಯ್ಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಶಾಪಿಂಗ್ ಕತೆ ಇಷ್ಟೇ ಇವಾಗ ಸದ್ಯಕ್ಕೆ ತೊಗೊಂಡಿರೋದು. ಸೊ ಈ ವ್ಲಾಗು, ಈ ಒಂದು ಕ್ಲಿಪ್ಪಿಂಗ್ ಯಾವ್ದಾದ್ರು ಒಂದು ವ್ಲಾಗ್ ಜೊತೆನೇ ಹಾಕ್ತೀನಿ, ನಾಳೆ ಹಾಕ್ಬಿಡ್ತೀನಿ. ರ್ಯಾಂಡಮ್ ವ್ಲಾಗ್ ಇರುತ್ತಲ್ಲ ಅದ್ರ ಜೊತೆನೇ. ಸೊ ಈ ವಿಡಿಯೋನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೆಲ್ಲ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು, ಪ್ರೀತು ಗೌಡ ಅಂತಲೇ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಪ್ರಿಯಾಂದು ಅಕೌಂಟ್ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ, ಪ್ರಿಯಾ ಗೌಡ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ. ಅದರಲ್ಲಿ ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು, ಟ್ರಾವೆಲಿಂಗ್, ಬ್ಯೂಟಿ ಪ್ರಾಡಕ್ಟ್ಸ್, ಹೀಗೆ ಸುಮಾರು ಪ್ರಾಡಕ್ಟ್ಸ್ ರಿವ್ಯೂ ಆಗಿರ್ಬೋದು ಎಲ್ಲ ಮಾಡ್ತಿರ್ತಾಳೆ ಅವಳ ಚಾನಲ್ಲು. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.
ಜಸ್ಟ್ ಯಾವ್ದಾದ್ರು ಒಂದು ಬ್ಲಾಗಲ್ಲಿ ಮಧ್ಯೆ ಬರುತ್ತೆ ನನಗೆ. ಇವತ್ತು ಬಂದು ಮಂಡೇ 29th. ಸೊ ಇನ್ನೊಂದು ದಿನ ಹೋದರೆ ನನ್ನ ಮಗನ ಬರ್ಡೇ ಬರುತ್ತೆ. ಸೊ 1 year ಹೆಂಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲ ತುಂಬ ಗಾಡ್ 1 yeaರಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್. ಅವನು ನಿದ್ದೆ ಮಾಡದೇ ಇರೋದಾಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದು ತುಂಬ ಕಷ್ಟ. ಸೊ ಬರ್ಡೇಗೂ ಸ್ವಲ್ಪ ಪ್ರಿಪ್ರೇಷನ್ಸ್ ಆಗ್ತಿದೆ. ಬೆಳಗಿನ ಪೂಜೆ ಎಲ್ಲ ಆಯಿತು. ಇವತ್ತು ಬಂದು ಹುಣ್ಣಿಮೆ ಇತ್ತು ಆ್ಯಂಡ್ ಸೊ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಗಿ ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬಂದಿದ್ದಾಯಿತು, ಎಲ್ಲನೂ ಆಯಿತು. ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಗಂಡು ಮಕ್ಳಿಗೆ ಬಟ್ಟೆ ಉಟ್ಕೊಂಡು ತುಂಬ ಕಷ್ಟ. ಆ್ಯಂಡ್ ನಿಮ್ಗೇನಾದರೂ ಗಂಡು ಮಕ್ಳಿಗೆ ಬಟ್ಟೆ ಝೂಡಿಯೋ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ನೋರು, ಸೊ ನನಗಂತೂ ಝೂಡಿಯೋಲ್ಲಿ ತುಂಬ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಅದರಲ್ಲಿ ಎಲ್ಲದರಲ್ಲೂ ಚೆನ್ನಾಗಿರಲ್ಲ, ಒಂದೊಂದು ಕಡೆ ಪರ್ಟಿಕ್ಯುಲರ್ ಕಡೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಆರ್ ಆರ್ ನಗರಲ್ಲಿ ನಾವು ಯಾವತ್ತೋ ಒಂದಿನ ಹೋಗ್ಬೇಕಾದ್ರೆ ಸುಮ್ಮನೆ ಅಲ್ಲೊಂದು ಝೂಡಿಯೋ ಓಪನ್ ಆಗಿದೆ ನೋಡೋಣ ಅಂತ ಹೋಗಿದ್ದು. ಬಟ್ ಮೆನ್ಸ್ಗೆ ಎಕ್ಸ್ಪೆಷಲಿ ಮೆನ್ಸ್ಗೆ ಮತ್ತು ಮಕ್ಕಳಿಗೆ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಹೋಗಿ ಚೆಕ್ ಮಾಡಿ ಒಂದ್ಸತಿ. ಆರ್ ಆರ್ ನಗರಲ್ಲಿರುವಂಥ ಝೂಡಿಯೋ. ಅದು ಎಲ್ಲಿ ಬರುತ್ತೆ ಅಂತ ಅಂದರೆ ನಿಮಗೆ ನಿಯರ್ ಹೇಳಬೇಕು ಅಂದರೆ ನಾನು ಪಿನ್ ಮಾಡ್ತೀನಿ ನಿಮಗೆ ಅಡ್ರೆಸ್ನ, ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಸರಿ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಇವತ್ತು ಯಾವ್ಯಾವೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಏನು ಅಂತ ನೋಡಿ. ಎಸ್ 1ನೇ ತಾರೀಕು ನನ್ನ ಮಗನ ಬರ್ಡೇ. ಅವತ್ತು ಒಂದು ಪೀಸ್ ರಿವೀಲ್ ಮಾಡ್ತೀವಿ. ಆ್ಯಂಡ್ ಎಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಬುಕ್ ಕೂಡ ಆಗಿತ್ತು ಎಲ್ಲ ರೆಸಾರ್ಟ್ ಎಲ್ಲ. ಎಲ್ಲಿ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನೋಡಿ. ಬಟ್ ಆ ಡೇಟ್ಸಿಗೆ ಬೇಡ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಕೊಂಡ್ವಿ. ಬಿಕಾಸ್ ಪವನ್ನು ನಾವೇನಂದರೆ ಲಾಸ್ಟ್ ಮಂತ್ ಇನ್ನು ನಾಮಕರಣ ಎಲ್ಲ ಮುಗಿದಿತ್ತು. ಸ್ವಲ್ಪ ಸೌಂಡ್ ಇದೆ, ಎದುರುಗಡೆ ಮನೆ ಕಟ್ತಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ವೀಡಿಯೋ ಮಾಡೋಕ್ಕೆ ಸಿಗೋದೆ ನನ್ನ ಮಗ ಮಲ್ಕೊಂಡ್ಮೇಲೆ. ಅವ್ರು ಸೌಂಡ್ ಮಾಡ್ತಾನೇ ಇದ್ದಾರೆ, ನಾನು ನಿಲ್ಲಿಸ್ತಾರೆ ಅಂದ್ಕೊಂಡೆ, ಅವ್ರು ಮಾಡ್ತಾನೇ ಇದ್ದಾರೆ. ಸೊ ಅದನ್ನು ಇಗ್ನೋರ್ ಮಾಡಿ. ಏನು ಹೇಳ್ತಾ ಇದೆ, ಎಸ್. ಸೊ ಪವನ್ನು ಮನೇಲಿ ಸೆಲೆಬ್ರೇಟ್ ಮಾಡೋಣ ನಾವೇನೇ ಅಂತ ಹೇಳಿದ್ರು. ಬಿಕಾಸ್ ನಾವು ಲಾಸ್ಟ್ ಮಂತ್ ಇನ್ನು 3rd ಒಂದು ನಾಮಕರಣ ಮುಗಿತ್ತು. ಸೊ ಬರ್ಡೇ ಏನು ಮಾಡೋದು ಬೇಡ, ಅದೇ ಬದಲು ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ರೆಸಾರ್ಟ್ ಎಲ್ಲ. ಬಟ್ ಅದನ್ನು ಡೇಟ್ ಮುಂದಕ್ಕೆ ಹಾಕ್ಸ್ಕೊಂಡ್ವಿ. ಮನೇಲೆ ನಾವೇ ಮಾತ್ರ ಅಂಕಲ್ ಆಂಟಿ ಅಮ್ಮ ತಂಗಿ ನಾವು ಮಾತ್ರ ಸೇರಿ ಸಿಂಪಲಾಗಿ ಡೆಕೋರ್ ಮಾಡಿಸಿ ಮಾಡೋಣ, ಫಸ್ಟ್ ಬರ್ಡೇ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ ಝೂಡಿಯೋದಲ್ಲೇ ಶಾಪಿಂಗ್ ಮಾಡೋದು. ಝೂಡಿಯೋ ಇಲ್ಲ ಟ್ರೆಂಡ್ಸ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ. ಬಟ್ ಇದೇ ಅಂಗಡಿ ಬೇಕು, ಇದೇ ಥರ ಬೇಕು, ಆಮೇಲೇನು ಬ್ರ್ಯಾಂಡೆಡೇ ಬೇಕು, ಆ ಥರ ಎಲ್ಲ ಎಂತ ಇಲ್ಲ. ಕಲೆಕ್ಷನ್ಸ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೊಳ್ಳೋದಷ್ಟೇ. ನಾನು ಪ್ರಿಫರ್ ಮಾಡೋದು ಜಾಸ್ತಿ ಝೂಡಿಯೋನೇ ಹುಡುಗರಿಗೆ. ನನಗಂದರೆ ನನಗೆ ಸಿಗುತ್ತೆ ಅಲ್ಲಿ ತೊಗೊಳ್ಳೋದಷ್ಟೇ. ಸೊ ಫಸ್ಟು ಒಂದು ವೈಪ್ಸ್ ತೊಗೊಂಡೆ, ಕುಕುಂಬರ್ ವೈಪ್ಸು. ಬಳೆ ಸೌಂಡ್ ಜಾಸ್ತಿನೇ ಇರ್ತದೆ. ಆ್ಯಂಡ್ ಇದು ಬಂದು ನಮ್ಮ ಮನೆ ಹತ್ರನೇ ಒಂದು ಕೊರಿಯರ್ ಶಾಪ್ ಇದೆ ಮಕ್ಕಳು. ಪ್ರಿಯಾ ಅಲ್ಲಿ ನೋಡಿದ್ಲು, ಸೊ ಅಲ್ಲಿ ತೊಗೊಂಡಿದ್ದು. ಮಕ್ಕಳನ್ನೇ ಬಟ್ಟೆನೇ ತುಂಬ ಕಾಸ್ಟ್ಲಿ ನಿಜವಾಗ್ಲೂ. ಇದು ಒಂದು ತೊಗೊಂಡೆ ಉಡ್ಡಿ ಥರ, 350 ರೂಪೀಸ್ ಇದು. ಆ್ಯಂಡ್ ಪ್ಯಾಂಟ್ ನೋಡಿ, ಇದಕ್ಕೆ 600 ರೂಪೀಸ್. ದೊಡ್ಡವ್ರಿಗೆ ಬಂದ್ಬಿಡುತ್ತೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಬರ್ಡೇಗೆ ಚೆನ್ನಾಗಿರೋದು ತೊಗೊಬೇಕು ಅಂತ ಹುಡುಕಿ ಸಾಕಾಯಿತು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿದ್ದು ಅಂದರೆ ಬರ್ಡೇ ಏನಾದ್ರು ನಾವು ಸೆಲೆಬ್ರೇಟ್ ಮಾಡಿದ್ರೆ ಈ ಲಯನ್ ಬರುತ್ತಲ್ಲ ಬ್ಲೇಸರಲ್ಲಿ, ಸೊ ಆ ಥರ ಹಾಕ್ಸ್ಬೇಕಂತ ಆಸೆ ಇತ್ತು. ಬಟ್ ಮನೆಯಲ್ಲೇ ಮಾಡೋದ್ರಿಂದ ಅದೆಲ್ಲ ಅವ್ನು ಹಾಕ್ಸ್ಕೊಳ್ಳೋದು ಇಲ್ಲ. ನಾವು ನಾಮಕರಣದಲ್ಲೇ ನೋಡಿಬಿಟ್ವಿ, ನಿಜವಾಗ್ಲೂ ಆಗಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಇರಲಿ ಅಂತ ತೊಗೊಂಡಿರೋದು. ಪವನು ಸ್ವಲ್ಪ ತೊಗೊಂಡ್ರು. ಈ ಒಂದು ಶಾರ್ಟ್ಸು, ಇದು ಪ್ರೈಸ್ ಬಂದು 249 ರೂಪೀಸ್. ಚೆನ್ನಾಗಿದೆ. ಒಂದಿಬ್ರು ಒಂದೇ ಟ್ವಿನ್ನಿಂಗ್ ಥರ ಮಾಡಬೇಕು ಪವನ್ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದು. ಇದು ಬಂದು ಬ್ಲೂ ಕಲರ್ ಚೆನ್ನಾಗಿತ್ತು, ನಾವು ನೋಡಿದ ತಕ್ಷಣ ಇಷ್ಟ ಆಯಿತು. ಪವನ್ಗೂ ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ಇದೊಂದು ಶರ್ಟ್ ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದು 599 ರೂಪೀಸ್. ಆ್ಯಂಡ್ ಅವ್ನ ಮಗಂದಕ್ಕೆ ಮಾಡೋಕ್ಕಾಗ್ತಿತ್ತು ಅಂದ್ಬಿಟ್ಟು ಅಲ್ಲೊಂದು ಪ್ಯಾಂಟ್ ತೊಗೊಂಡ್ರು. ಇದ್ರದ್ದು ನನಗೇನೋ ಪ್ರೈಸ್ ಅಷ್ಟು ವರ್ತಲ್ಲ ಅನ್ನಿಸ್ತು ನಿಜವಾಗ್ಲೂ. 699 ರೂಪೀಸ್. ಕ್ಲಾತ್ ಎಲ್ಲ ಚೆನ್ನಾಗಿದೆ, ಬಟ್ ಆದರೂ ಅಷ್ಟೊಂದ ಅಂತ ಅನ್ನಿಸ್ತು. ಇದೊಂದು ತೊಗೊಂಡ್ರು. ಇದು 699 ರೂಪೀಸ್. ಅವನಿಗೆ ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ ನನ್ನ ಮಗನಿಗೆ. ಸೊ ಅದಕ್ಕೆ ಇಬ್ಬರು ಒಂದು ಟ್ವಿನ್ನಿಂಗ್ ಮಾಡೋಣ ಅಂದ್ಬಿಟ್ಟು ತೊಗೊಂಡ್ರು. ಇದು ಒಂದು ಟಿ ಶರ್ಟ್ ಬ್ಲ್ಯಾಕ್ ಕಲರ್. ಇದ್ರ ಪ್ರೈಸ್ ಬಂದು 399. ಆ್ಯಂಡ್ ನನ್ನ ಮಗನಿಗೆ ಶರ್ಟ್ಸ್ ಎಲ್ಲ ಇನ್ನೂ ಒಂದಷ್ಟು ಶರ್ಟ್ಸ್ ಇಟ್ಕೊಂಡಿದ್ರು ಪವನು, ತಗೋ ಅಂತ. ಮಕ್ಕಳು ಬಟ್ಟೆಗಳು
ಏನಂದರೆ ಸ್ವಲ್ಪ ದೊಡ್ಡ ತೊಗೋಬೇಕು. ಇನ್ನೊಂದು ನಾವು ಮರ್ತೋಗ್ಬಿಟ್ಟಿರ್ತೀವಿ ತೊಗೊಂಡು ಬಂದು ಅದು ಸೈಜ್ಗಳೇ ಆಗಲ್ಲ, ಆಮೇಲೆ ಚಿಕ್ಕದಾಗೋಗುತ್ತೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ತೊಗೊಳ್ಳಿಲ್ಲ. ಇದು 3 ಶರ್ಟ್ನ ತೊಗೊಂಡು ಬಂದೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಅವನಿಗೆ ಶರ್ಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಹೇಳಿದ್ದಾರೆ ನಂಗೆ ಅವ್ನಿಗೆ ಶರ್ಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಎಲ್ಲಿಂದ ತರ್ತೀಯ, ಕಲೆಕ್ಷನ್ಸು ಚೆನ್ನಾಗಿ ಹುಡುಕ್ತೀಯಾ ಅಂತ. ಸೊ ನೋಡಿ ಝೂಡಿಯೋಲ್ಲೇ ತೊಗೊಳ್ಳೋದಷ್ಟೇ. 299 ರುಪೀಸ್ ಇದೊಂದು ಶರ್ಟು. ಇದೊಂದು ಕಾರ್ಡ್ ಸೆಟ್ ಪವನ್ ತುಂಬ ಇಷ್ಟ ಆಯಿತು. ಇದು ಬಂದು 499, 500 ರುಪೀಸ್. ನೋಡಿ ಸೆಟ್ ಬರುತ್ತೆ. ಇದೊಂದು ಶಾರ್ಟ್ಸು ಮತ್ತು ಇದೊಂದು ಶರ್ಟ್. ಸಖತ್ತಾಗಿದೆ. ಇದು ಕಲರು. ಪ್ರಿಯಾ ಏನೋ ಟ್ವಿನ್ನಿಂಗ್ ಮಾಡ್ತಾಳಂತೆ, ಅವಳ ಹತ್ರ ಸೇಮ್ ಇದೆ ಅಂತಿದ್ಲು. ಆ್ಯಂಡ್ ಇದು ನನಗೆ ಸಖತ್ ಇಷ್ಟ ಆಯಿತು, ನನ್ನ ಫೇವ್ರೆಟ್. ಇದು ಅಷ್ಟೇ 299. ಎಲ್ಲ 1 ವರ್ಷದಿಂದ 1.5 ವರ್ಷದೊಳಗೆ ತೊಗೊಂಡಿದ್ದು. ಕ್ಲಾತು ಅಷ್ಟೇ ತುಂಬ ಸಾಫ್ಟಾಗಿದೆ. ಸೊ ಅಷ್ಟೇ. ಅದು ಸೊ ಶಾಪಿಂಗ್ ಕತೆ ಇಷ್ಟೇ ಇವಾಗ ಸದ್ಯಕ್ಕೆ ತೊಗೊಂಡಿರೋದು. ಸೊ ಈ ವ್ಲಾಗು, ಈ ಒಂದು ಕ್ಲಿಪ್ಪಿಂಗ್ ಯಾವ್ದಾದ್ರು ಒಂದು ವ್ಲಾಗ್ ಜೊತೆನೇ ಹಾಕ್ತೀನಿ, ನಾಳೆ ಹಾಕ್ಬಿಡ್ತೀನಿ. ರ್ಯಾಂಡಮ್ ವ್ಲಾಗ್ ಇರುತ್ತಲ್ಲ ಅದ್ರ ಜೊತೆನೇ. ಸೊ ಈ ವಿಡಿಯೋನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಪ್ರೀತು ಗೌಡ ಅಂತಲೇ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಪ್ರಿಯಾಂದ ಅಕೌಂಟ್ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ, ಪ್ರಿಯಾ ಗೌಡ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ. ಅದರಲ್ಲಿ ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು, ಟ್ರಾವೆಲಿಂಗ್, ಬ್ಯೂಟಿ ಪ್ರಾಡಕ್ಟ್ಸ್, ಹೀಗೆ ಸುಮಾರು ಪ್ರಾಡಕ್ಟ್ಸ್ ರಿವ್ಯೂ ಆಗಿರ್ಬೋದು ಎಲ್ಲ ಮಾಡ್ತಿರ್ತಾಳೆ ಅವಳ ಚಾನಲ್ಲು. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್